ಸಹಸ್ತ್ರತಾಲ್ ಟ್ರೆಕ್ಕಿಂಗ್ ಹೋದ ಸಂದರ್ಭದಲ್ಲಿ ಸುಮಾರು 9 ಮಂದಿ ಚಾರಣಿಗರು ಅಥವಾ ಪ್ರವಾಸಿಗರು ಘೋರ ಸಾವನ್ನಪ್ಪಿರುವಂತಹ ಘಟನೆ ಉತ್ತರಾಖಂಡದ ಉತ್ತರಕಾಶಿ ಜಿಲ್ಲೆಯ ಸಹಸ್ತ್ರತಾಲ್ನಲ್ಲಿ ನಡೆದಿದೆ. ಕಾರಣ ಹವಾಮಾನ ವೈಪರೀತ್ಯದಿಂದ ನಡೆದಂತಹ ದುರಂತ ಅಂತ ಮಾಹಿತಿ ಸಿಗ್ತಾ ಇದೆ. ಹವಾಮಾನ ವೈಪರೀತ್ಯದಿಂದ ನಡೆದಂತಹ ದುರಂತ ಇದು. ಪಬ್ಲಿಕ್ ಟಿವಿಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉತ್ತರಾಖಂಡ್ನ ಸಹಸ್ತ್ರತಾಲ್ನಲ್ಲಿ ಅವಘಡ ಸಂಭವಿಸಿದ್ದು. ನಮ್ಮ ರಾಜ್ಯದ ಸುಮಾರು 18 ಜನ ಚಾರಣಿಗರು ಹೋಗಿದ್ರು. ಅದರಲ್ಲಿ 9 ಜನರ ರಕ್ಷಣೆ ಆಗಿದೆ. ಇನ್ನೂ 9 ಮಂದಿ ಪಾಪ ಅಸುನೀಗಿದ್ದಾರೆ. ಟ್ರೆಕ್ಕಿಂಗ್ ಅಂತ ಹೋದಂಥವರು ಇಂಥ ಘೋರ ದುರಂತದಲ್ಲಿ ಕಣ್ಮರೆಯಾಗ್ತಾರೆ ಅಂತ ಯಾರು ಕೂಡ ಊಹಿಸಿರಲಿಲ್ಲ. ಎಲ್ಲವೂ ಕೂಡ ಹವಾಮಾನ ವೈಪರೀತ್ಯ ಅಂತ ಹೇಳಲಾಗ್ತದೆ. ಹವಾಮಾನ ವೈಪರೀತ್ಯದಿಂದ ಜೀವವೇ ಹೋಗುತ್ತೆ ಅಂದರೆ ಇನ್ನು ಎಂಥ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಬದಲಾವಣೆಗಳಾಗಿತ್ತು ಹವಾಮಾನದಲ್ಲಿ ಅನ್ನುವಂಥದ್ದು ಬಹಳ ಆತಂಕಕ್ಕೂ ಕೂಡ ಕಾರಣವಾಗ್ತಾ ಇದೆ. ನಮ್ಮ ರಾಜ್ಯದ ಒಟ್ಟು ಕರ್ನಾಟಕದ 18 ಜನ ಚಾರಣಿಗರಲ್ಲಿ 9 ಮಂದಿ ಸಾವನ್ನಪ್ಪಿದ್ದಾರೆ. 9 ಮಂದಿ ದುರ್ಮರಣವನ್ನಪ್ಪಿದ್ದಾರೆ. ರಕ್ಷಣೆಗೊಳಗಾದವರು, ಮೃತಪಟ್ಟವರು, ರಕ್ಷಣಾ ಕಾರ್ಯದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಪಬ್ಲಿಕ್ ಟಿವಿಯಲ್ಲಿ ನೋಡ್ತಾ ಹೋಗೋಣ. ಇದೀಗ ಘೋರ ದುರಂತದಲ್ಲಿ 9 ಮಂದಿ ಸಾವನ್ನಪ್ಪಿದ್ದು. ಒಟ್ಟು 22 ಜನ ಮೇ 29ನೇ ತಾರೀಕು ಈ ಟ್ರೆಕ್ಕಿಂಗ್ ಅಥವಾ ಚಾರಣವನ್ನ ಆರಂಭ ಮಾಡಿದ್ದಾರೆ. ಸುಮಾರು 29 ಜನ ಇವರೆಲ್ಲರೂ ಕೂಡ ಇವತ್ತು ಆಲ್ರೆಡಿ ನಾಳೆ ವಾಪಸ್ ಬರೋರಿದ್ರು. ನಾಳೆ ವಾಪಸ್ ಬರೋಕೆ ನಿರ್ಧಾರ ಆಗಿದ್ರು. ಸಿಲ್ಲಾ ಕುಷ್ಕಲ್ಯಾಣದಿಂದ ಸಹಸ್ರಾಲ್ವರೆಗೂ ಕೂಡ ಟ್ರೆಕ್ಕಿಂಗ್ ಹಮ್ಮಿಕೊಂಡಿದ್ರು. ಸುಮಾರು 35 ಕಿಲೋಮೀಟರ್ ದೂರದ ಟ್ರೆಕ್ಕಿಂಗ್ ಇದು. ಅದು ಏನು ನೇರ ರಸ್ತೆ ಇರಲ್ಲ. ಈ ಬೆಟ್ಟ ಗುಡ್ಡ ಕಡಿದಾದ ಪ್ರದೇಶಗಳನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಚಾರಣಿಗರ ಇಂಟ್ರೆಸ್ಟೇ ಆ ರೀತಿಯಾಗಿರುತ್ತೆ. ಈ ವಿಚಾರದಲ್ಲಿ ಗಮನಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಪಾಪ ನಾಳೆ ವಾಪಸ್ ಆಗಬೇಕು ಅಂತ ಅಂದುಕೊಂಡಿದ್ದಂಥವರಲ್ಲಿ 9 ಜನ ಸಾವನ್ನಪ್ಪಿದ್ದಾರೆ. ಇದೀಗ ಮೃತರ ದೇಹವನ್ನು ವಾಪಸ್ ತಗೊಳ್ಳೋಕೆ ಕ್ರಮವನ್ನು ಕೂಡ ತಗೊಳ್ಳಲಾಗ್ತದೆ. ಮಾರ್ಗದ ಮಧ್ಯದಲ್ಲಿ ಹವಾಮಾನ ಭಾರೀ ಪ್ರಮಾಣದಲ್ಲಿ ವ್ಯತ್ಯಯ ಆಗಿದ್ರಿಂದ ಚಾರಣಿಗರು ದಾರಿ ತಪ್ಪಿ ಯಾವುದೋ ಒಂದು ಅರಣ್ಯ ಪ್ರದೇಶದಲ್ಲಿ ಸಿಗಾಕೊಂಡಿದ್ರಂತೆ. ಮಾಹಿತಿ ಸಿಗ್ತಾ ಇದೆ ಸದ್ಯಕ್ಕೆ. ಟ್ರೆಕ್ಕಿಂಗ್ಗೆ ತೆರಳಿದ್ದಂಥವರಲ್ಲಿ ಕರ್ನಾಟಕದ 5 ಇದ್ದಾರೆ, ಮಹಾರಾಷ್ಟ್ರದ 3 ಇದ್ದಾರೆ. ಇನ್ನೊಬ್ಬರ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ. ಓಕೆ, ಸಾವನ್ನಪ್ಪಿರೋರಲ್ಲಿ ನಮ್ಮ ರಾಜ್ಯದವರು 5 ಒಟ್ಟು, ಪಕ್ಕದ ರಾಜ್ಯದವರು 3, ಇನ್ನೊಬ್ಬರ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ಇಲ್ಲವಂತೆ. ಇವರೆಲ್ಲರೂ ಫ್ರೆಂಡ್ಸ್, ಬಹುಶಃ ಒಂದು ಗ್ರೂಪ್ ಮಾಡ್ಕೊಂಡು ಹೋಗಿದ್ದಾರೆ. ಟ್ರೆಕ್ಕಿಂಗ್ಗೆ ತೆರಳಿದ ಒಟ್ಟು 9 ಮಂದಿ ಸಾವನ್ನಪ್ಪಿದ್ದು. ಇಲ್ಲಿವರೆಗೂ 5 ಮೃತದೇಹಗಳನ್ನು ಸ್ಥಳಾಂತರ ಮಾಡಿದ್ದಾರೆ. ಬಹಳ ಕಡಿದಾದ ಪ್ರದೇಶ, ಚಾಪರ್ನೆಲ್ಲ ಬಳಸ್ತಾ ಇದ್ದಾರೆ ಅದಕ್ಕೋಸ್ಕರ. ಚಾರಣಕ್ಕೆ ಹೋಗಿದ್ದ 22 ಜನರ ಪೈಕಿ ಸುಮಾರು 13 ಮಂದಿಯ ರಕ್ಷಣೆಯನ್ನ ಮಾಡಿದ್ದಾರೆ. ಸುರಕ್ಷಿತ ಪ್ರದೇಶಕ್ಕೆ ರಕ್ಷಣೆಯಾದ ಪ್ರವಾಸಿಗರನ್ನ ಸ್ಥಳಾಂತರ ಕೂಡ ಮಾಡ್ತಾ ಇದ್ದು. ಡೆಹ್ರಾಡೂನ್ಗೆ 8, ಬಟ್ವಾಡಿಗೆ 3, ಸಿಲ್ಲಾ ಗ್ರಾಮಕ್ಕೆ 2 ಸ್ಥಳಾಂತರ ಮಾಡಿದ್ದಾರೆ. ಭಾರತೀಯ ವಾಯುಸೇನೆ ಹಾಗೂ SDRFನಿಂದ ರಕ್ಷಣೆ ಕೂಡ ಮಾಡಲಾಗಿದೆ. ರಕ್ಷಣೆಗೊಳಗಾದವರಂತಹ ಡೀಟೇಲ್ಸ್ ಕೂಡ ಇಲ್ಲಿದೆ ನೋಡಿ. ಸೌಮ್ಯ ಕನಾಳೆ ಅಂತ, ಸೀನಾ ಲಕ್ಷ್ಮಿ, ಸ್ಮೃತಿ ಡೋಲಾಸ್, ಎಸ್ ಶಿವಜ್ಯೋತಿ, ಜೊತೆಗೆ ಅನಿಲ್ ಭಟ್, ಭರತ್ ಬೊಮ್ಮನಗೌಡರ್, ಮಧು ಕಿರಣ್ ರೆಡ್ಡಿ, ಜಯಪ್ರಕಾಶ್ BS ಅಂತ ಇಷ್ಟು ಜನ ಸದ್ಯ ರೆಸ್ಕ್ಯೂ ಮಾಡಿದ್ದಾರೆ. ಎಷ್ಟು ಜನರನ್ನ? 8 ಜನ. ನಿಜಕ್ಕೂ ಬದುಕ್ತು ಬಡಜೀವ ಅಂತ ಇವರೆಲ್ಲರೂ ವಾಪಸ್ ಬರ್ತಿದ್ದಾರೆ. ಬಟ್ ಪಾಪ ಇನ್ನೂ 5 ನಮ್ಮ ರಾಜ್ಯದ ಮೂಲದವರು, ಪಕ್ಕದ ರಾಜ್ಯದವರು ಕೂಡ ಸಾವನ್ನಪ್ಪಿದ್ದಾರೆ. ಒಟ್ಟು 9 ಮಂದಿ. ಇದೀಗ ಬಟ್ವಾಡಿ ಪ್ರದೇಶದಲ್ಲಿ ಇರುವಂತಹ ಪ್ರವಾಸಿಗರ ಡೀಟೇಲ್ಸ್ ಹಿಂಗಿದೆ. ಎಸ್ ಸುಧಾಕರ್ ಅಂತ, ವಿನಾಯಕ್ MK, ವಿವೇಕ್ ಶ್ರೀಧರ್, ಇವರಿಷ್ಟು ಜನ ಬಟ್ವಾಡಿ ಪ್ರದೇಶದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇನ್ನು ಸಿಲ್ಲಾಹಳ್ಳಿಗೆ ಮರಳಿರುವಂತಹ ಪ್ರವಾಸಿಗರ ಹೆಸರು ಹೀಗಿದೆ: ನವೀನ್ A, ರಿತಿಕಾ ಜಿಂದಾಲ್. ಮತ್ತು ಮೃತದೇಹಗಳ ಸ್ಥಳಾಂತರಗೊಂಡವರ ವಿವರ, ಇದು ಬಹಳ ನೋವು ತರುವಂತಹ ಸಂಗತಿ. ಸಿಂಧು ವೆಕಕಲಂ ಅಂತ, ಆಶಾ ಸುಧಾಕರ್, ಹಾಗೆ ಸುಜಾತ ಮುನ್ಗರ್ವಾಡಿ, ವಿನಾಯಕ್ ಮುನ್ಗರ್ವಾಡಿ, ಚೈತ್ರ ಪ್ರಣೀತ್, ಇಷ್ಟು ಜನ ಸಾವನ್ನಪ್ಪಿದ್ದಾರೆ. ಅವರ ಮೃತದೇಹಗಳನ್ನು ಸ್ಥಳಾಂತರ ಮಾಡಿದ್ದಾರೆ. ಮೃತದೇಹಗಳಿಗಾಗಿ ಇನ್ನೂ ಕೂಡ ಕೆಲವು ಕಡೆ ಹುಡುಕಾಟ ನಡೀತಾ ಇದೆ. ಒಟ್ಟು 4 ಮೃತದೇಹಗಳ ಹುಡುಕಾಟ. ಅನಿತಾ ರಂಗಪ್ಪ ಅಂತ, ಪದ್ಮಿನಿ ಹೆಗಡೆ, ವೆಂಕಟೇಶ್ ಪ್ರಸಾದ್ KN, ಪದ್ಮನಾಭ KP. ನಿಜಕ್ಕೂ ದುರಂತ. ಚಾರಣಿಗಕ್ಕೆ ಅಂತ ಹೋದಂಥವ್ರು ಇಂತಹ ದುರಂತ ಅಂತ್ಯವನ್ನು ಕಾಣ್ತಾರೆ ಎಂದು ಗೊತ್ತಿರಲ್ಲ. ಯಾರು ಕೂಡ ಊಹಿಸಿರಲಿಲ್ಲ.